ಇದ್ರೇನೆ ಚಂದ. ಭೈರವಿ, ಈಗ ನಿನ್ ನಿರ್ಧಾರ ಏನು? ನಿಮ್ ಕಂಪ್ನಿನಲ್ಲೇ ಕೆಲಸ ಮಾಡ್ತೀಯೋ ಇಲ್ಲ ನಮ್ ಕಂಪ್ನಿನಲ್ಲೂ ಕೆಲಸ ಮಾಡ್ತೀಯೋ? ಇಲ್ಲಿ ಮಾಡಲ್ಲ ಅಂತ ಹೇಳ್ತಿಲ್ಲ ಅಜ್ಜಿ. ಏನಾದ್ರೂ ಸಜೆಷನ್ಸ್ ಬೇಕಿದ್ರೆ ಖಂಡಿತವಾಗ್ಲೂ ಕೊಡ್ತೀನಿ. ಆದ್ರೆ ಎರಡೂ ಕಡೆ ಹ್ಯಾಂಡಲ್ ಮಾಡ್ಬೇಕು ಅಂದ್ರೆ ಕಷ್ಟ ಆಗುತ್ತೆ. ನನ್ನ ನಿರ್ಧಾರದಿಂದ ನಿಮಗೇನಾದ್ರೂ ಬೇಜಾರಾಗಿದ್ರೆ ಐ ಆಮ್ ಸಾರಿ ಅತ್ತೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೋನೋ, ನೀನ್ ಈಜಲಿ ನಾನು ನಿನ್ ಹಾಗೆ ಇದ್ದೆ. ನಿನ್ನ ನೋಡ್ತಿದ್ರೆ ನನ್ನನ್ನೇ ನೋಡ್ತಾ ಇದ್ದೀನಿ ಅನ್ಸುತ್ತೆ. ಓಕೆ, ಆಫೀಸಿಗೆ ಲೇಟ್ ಆಗ್ತಿದೆ ಅನ್ಸುತ್ತೆ. ಯು ಪ್ಲೀಸ್ ಕ್ಯಾರಿ ಆನ್. ಸರಿ ಅತ್ತೆ, ಬರ್ತೀವಿ. ಹೇಗೆ ಹೋಗ್ತಿದ್ದೀರಾ? ಮಾಮ್, ನಾನು ನನ್ನ ಕಾರಲ್ಲಿ ಹೋಗ್ತೀನಿ, ಅವರು ಅವ್ರ ಕಾರಲ್ಲಿ ಹೋಗ್ತಾರೆ. ವಿರಾಟ್, ಅವಳ ಕೈ ಗಾಯ ಆಗಿದೆ. ಅವಳು ಡ್ರೈವ್ ಮಾಡೋಕ್ಕಾಗತ್ತಾ? ನೀನು ಅವಳನ್ನ ಡ್ರಾಪ್ ಮಾಡಿ ಆಮೇಲೆ ಆಫೀಸ್ಗೆ ಹೋಗು. ಬೇಡ ಅತ್ತೆ, ನೀವೆಲ್ಲ ಟೈಮ್ಗೆ ತುಂಬಾ ವ್ಯಾಲ್ಯೂ ಕೊಡೋರು. ನನ್ನಿಂದ ಅವ್ರ ಆಫೀಸಿಗೆ ಲೇಟಾಗಿ ಹೋಗೋದು ನನಗಿಷ್ಟ ಆಗಲ್ಲ. ಡ್ರೈವ್ ಮಾಡೋಕ್ಕಾಗದೇ ಇರೋಷ್ಟೇನು ಪೇನ್ ಇಲ್ಲ. ಐ ಕ್ಯಾನ್ ಡ್ರೈವ್ ಮೈ ಸೆಲ್ಫ್. ಸರಿ, ಟೇಕ್ ಕೇರ್. ಇಷ್ಟು ದಿನ ಇಡೀ ಕಾಡ್ಗೆ ನಾನೊಬ್ಳೆ ಸಿಮ್ಮಿಣಿ ಅಂತ ಮೆರಿತಾ ಇಲ್ಲ. ಈಗ ಮರಿ ಸಿಮ್ಮಿಣಿ ಬಂದಿದ್ದಾಳೆ. ವಸುಂಧರ, ನನ್ನ ಸೊಸೆ ಇನ್ಮೇಲೆ ಆಗ್ತಾಳೆ ನಿನಗೆ ಮೂಗ್ದಾರ. ಭವಾನಿ, ಯಾಕೆ ಅಳ್ತಿದ್ಯಾ? ಏನು ಹೇಳಿದೆ ಕಣ್ಣೀರು ಹಾಕ್ತಾ ಇದ್ರೆ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ, ಹೇಳು. ಇನ್ನು ಏನಾಗ್ಬೇಕತ್ತರ್ವಾ? ಅಜ್ಜಿ ಹಾಗೆಲ್ಲ ಮಾತಾಡಿದ್ರೆ ಬೇಜಾರಾಗ್ತಾ ಇರುತ್ತಾ ಹೇಳು? ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ? ಅವ್ರು ಮಾತಾಡೋದೇ ಹಾಗೆ. ಆದ್ರೆ ನಮಗಂತ ಮಾತುಗಳನ್ನೆಲ್ಲ ಕೇಳೋ ಅಭ್ಯಾಸ ಇಲ್ವಲ್ಲ. ಕೆಲವೊಂದನ್ನು ಅಭ್ಯಾಸ ಮಾಡ್ಕೋಬೇಕಾಗತ್ತೆ ಭವಾನಿ. ವಯಸ್ಸಾದವರೇ ಹಾಗೆ. ಹಾಗಂತ ಬಾಯಿಗೆ ಬಂದಾಗೆಲ್ಲ ಮಾತಾಡೋದ? ಅವರು ನನ್ನ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಲಿ ಅಥರ್ವ, ನಾನ್ ಸಹಿಸ್ಕೊಳ್ತೀನಿ. ಆದ್ರೆ ಅಪ್ಪನ ಬಗ್ಗೆ ಹೇಗೆಲ್ಲ ಕೀಳಾಗಿ ಮಾತಾಡಿದ್ರು ಅದನ್ನ ನನ್ನ ಕೈಲಿ ಸಹಿಸ್ಕೊಳಕ್ ಆಗ್ತಿಲ್ಲ. ಭವಾನಿ ನಿಮ್ ಮಗಳ ಅಥವಾ ಅವ್ರಿಗೆ ಹುಟ್ಟಿದವಳ ಅಂತ ಎಲ್ಲ ಕೇಳಿದ್ರು. ಯಾರ್ ತಾನೇ ಸಹಿಸ್ಕೊಳಕ್ಕಾಗತ್ತೆ ಹೇಳು? ಆ ಕ್ಷಣದಲ್ಲಿ ಅಪ್ಪನ್ ಎಷ್ಟು ಅವಮಾನ ಆಯ್ತು ಗೊತ್ತಾ? ಭವಾನಿ, ನಿನ್ ದುಃಖ ನನ್ಗೆ ಅರ್ಥ ಆಗುತ್ತೆ. ಅಜ್ಜಿ ಆ ರೀತಿ ಮಾತಾಡಬಾರ್ದಿತ್ತು. ಆದ್ರೆ ಅವರು ಹಳೆ ಕಾಲದವ್ರಲ್ವಾ, ಅವ್ರಿಗೆ ಮನ್ಸಲ್ಲೊಂದು ಹೊರಗಡೆ ಒಂದು ಮಾತಾಡೋಕೆ ಬರಲ್ಲ. ಮನ್ಸಿಗೆ ಬಂದಿದ್ದನ್ನ ನೇರವಾಗಿ ಮಾತಾಡ್ಬಿಡ್ತಾರೆ. ಅದು ಒಳ್ಳೇದೇ ಇರಲಿ ಕೆಟ್ಟದೇ ಇರಲಿ ಫಿಲ್ಟರ್ ಮಾಡಲ್ಲ. ಆಕ್ಚುಲಿ ಅವ್ರು ಆಡೋ ಮಾತು ಒಳ್ಳೇದ ಕೆಟ್ಟದಂತ ಅವ್ರಿಗೆ ಗೊತ್ತಿರಲ್ಲ. ಕೋಪ ಬಂದ್ರಂತೂ ಎದುರಿಗೆ ಯಾರಿದ್ದಾರಂತನೂ ನೋಡಲ್ಲ. ಏನು ಯೋಚನೆ ಮಾಡದೆ ಮಾತಾಡ್ಬಿಡ್ತಾರೆ. ನೋಡು, ವಯಸ್ಸಾದವರು ಮಕ್ಕಳ ಸಮಾನ. ಮಕ್ಕಳು ನಮ್ಮ ಎದೆಗೆ ಹೋದ್ರೆ ನಾವು ಕೋಪ ಮಾಡ್ಕೋತೀವ? ಇಲ್ಲ ತಾನೆ. ವಯಸ್ಸಾದವರು ಹಾಗೆ. ಅವ್ರ ಮಾತನ್ನ ಅಲ್ಲೇ ಕೇಳಬೇಕು, ಅಲ್ಲೇ ಮರ್ತು ಬಿಡಬೇಕು, ಮನ್ಸಿಗೆ ತಗೋಬಾರ್ದು. ಅಥರ್ವ, ವಯಸ್ಸಾದವರು ಮಕ್ಳಿದ್ದ ಹಾಗೆ ಅನ್ನೋದನ್ನ ನಾನು ಒಪ್ಕೋತೀನಿ. ಆದ್ರೆ ಅವ್ರಿಗೂ ಮಕ್ಳಿಗೂ ಒಂದು ವ್ಯತ್ಯಾಸ ಇದೆ. ಏನ್ ಗೊತ್ತಾ? ಅನುಭವ. ಅವರು ಮೊದ್ಲಿಂದ ಹೇಗ್ ನಡ್ಕೊಂಡ್ ಬಂದಿರ್ತಾರೋ ವಯಸ್ಸಾದ್ಮೇಲೂ ಅದೇ ರಿಫ್ಲೆಕ್ಟ್ ಆಗತ್ತೆ. ಅವ್ರನ್ನ ಮಕ್ಳ ತರ ನೋಡ್ಕೋಬೇಕು ಅನ್ನೋದು ನನಗೂ ಗೊತ್ತು. ಆದ್ರೆ ಅವರು ಮತ್ತೆ ಮಕ್ಕಳು ಇಬ್ರು ಒಂದೇ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಅಷ್ಟೇ ಅಲ್ಲ, ಅದ್ರಲ್ಲೂ ನಿಮ್ಮ ಅಜ್ಜಿಗೆ ಯಾವ ಅರಳು ಮರಳು ಇಲ್ಲ. ಅವರು ಎಲ್ಲ ಗೊತ್ತಿದ್ದೆ ಮಾತಾಡ್ತಾರೆ. ಅದವ್ರ ಮಾತಲ್ಲೇ ಗೊತ್ತಾಗತ್ತೆ. ಸರಿ, ಈಗ ಏನ್ ಮಾಡ್ಬೇಕಂತ ಇದೆಯಾ? ಹಾಗೆ ಮಾಡೋಣ.
ಹೇಳು ಭವಾನಿ, ಏನ್ ಮಾಡೋಣ? ಅಜ್ಜಿಗೆ ಬುದ್ಧಿ ಹೇಳಿದ್ರೆ ಕೇಳೋ ವಯಸ್ಸಲ್ಲ, ಅವ್ರು ಕೇಳೋದು ಇಲ್ಲ. ನಾನು ನಿನ್ಗೆ ಮೊದಲೇ ಹೇಳಿದ್ದೆ ಅಲ್ವಾ, ಅಜ್ಜಿ ಸ್ವಲ್ಪ ಹಾಗೆ ಹೀಗೆ ಮಾತಾಡ್ತಾರೆ ಅಂತ. ಅದೆಲ್ಲ ಮನ್ಸಿಗೆ ಹಚ್ಕೋಬೇಡ ಅಂತ, ಬೇಜಾರು ಮಾಡ್ಕೋಬೇಡ ಅಂತ. ನೀನು ಅದಕ್ಕೆ ಸರಿ ಅಂತ ಒಪ್ಕೊಂಡಿದ್ದೆ ತಾನೆ. ಈಗ ನೀನ್ ಮತ್ತೆ ಅದೇ ವಿಚಾರಕ್ಕೆ ಬೇಜಾರು ಮಾಡ್ಕೊಂಡಿದ್ರೆ ನಾನು ಏನ್ ಮಾಡ್ಲಿ ಹೇಳು? ಸಮಾಧಾನ ಮಾಡ್ಕೋ ಭವಾನಿ. ನನಗೆ ನಿನ್ ಮನ್ಸಿಗಾಗಿರೋ ನೋವು ಅರ್ಥ ಆಗತ್ತೆ. ಆದ್ರೆ ಅಜ್ಜಿ ಮಾತುಗಳು, BP ಶುಗರ್ ಮಾತ್ರೆಗಳು ಎರಡೂ ಒಂದೇ. ಕೊನೆವರೆಗೂ ಅದನ್ನ ನಿಲ್ಸಕ್ಕಾಗಲ್ಲ. ಇಷ್ಟ ಇಲ್ಲದೆ ಇದ್ರೂ ತಗೋಬೇಕು. ನೀನೇನು ಬೇಜಾರು ಮಾಡ್ಕೋಬೇಡ. ಇದೆಲ್ಲ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ. ಮಗು ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಮಗು ಮುಖ ನೋಡಿ ಅಜ್ಜಿ ಬದಲಾಗ್ತಾರೆ, ಆ ನಂಬಿಕೆ ನನಗಿದೆ. ಎಲ್ಲಿ ನಗು ನಗು. ಹಾಯ್ ಡ್ಯಾಡ್. ಓ ಭೈರವಿ, ವಾಟ್ ಅ ಸರ್ಪ್ರೈಸ್! ಈ ಟೈಮಲ್ಲಿ ನೀನ್ ಇಲ್ಲಿ? ಏನ್ ಡ್ಯಾಡ್ ಹಾಗೆ